ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನೀವು ನಮ್ಮ ಕೂರ್ಗ್ನ ಸೆಕೆಂಡ್ ಡೇ ಟ್ರಿಪ್ಪನ್ನು ನೋಡ್ಬೋದು. ಮೊದಲನೇ ದಿನದಲ್ಲಿ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ, ಏನೇನು ಮಾಡಿದ್ವಿ ಅನ್ನೋದೆಲ್ಲದನ್ನು ಕೂಡ ನಾನು ಈಗಾಗಲೇ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬರ್ಬೋದು. ನೆನ್ನೆ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ನಾವು ಮಡಿಕೇರಿ ರೀಚ್ ಆದಾಗ ರಾತ್ರಿ 7 ಗಂಟೆ ಆಗಿತ್ತು. ತುಂಬಾ ಮಳೆ ಬರ್ತಾಯಿತ್ತು. ನಾವು ಯಾವುದೇ ಆನ್ಲೈನಲ್ಲಿ ರೂಮ್ಸ್ನಾಗಿರ್ಬೋದು ಅಥವಾ ಹೋಮ್ ಸ್ಟೇನಾಗಿರ್ಬೋದು ಬುಕ್ ಮಾಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ನನ್ನ ಹಸ್ಬೆಂಡ್ ಹೋಗಿ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಇಲ್ಲೆಲ್ಲಾದರೂ ರೂಮ್ಸು ಅಥವಾ ಹೋಮ್ ಸ್ಟೇ ಸಿಗುತ್ತೆ ಅಂತ ಕೇಳಿದಾಗ ಹೋಟೆಲ್ ಅವರು ನಮ್ಮದೇ ಒಂದು ಹೋಮ್ ಸ್ಟೇ ಇದೆ, ನೀವು ಬೇಕಿದ್ರೆ ಇಲ್ಲೇ ಸ್ಟೇ ಮಾಡ್ಬೋದು ಅಂತ ಹೇಳಿದರು. ಅದು ಮಡಿಕೇರಿ ಸಿಟಿಯಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿತ್ತು. ವೀಕ್ ಡೇಸಲ್ಲಿ ಕೂರ್ಗಲ್ಲಿ ಪರವಾಗಿಲ್ಲ, ಆದರೆ ವೀಕೆಂಡ್ಸಲ್ಲಿ ರೂಮ್ಸ್ಗಳು ಸಿಗೋದು ತುಂಬಾ ಕಷ್ಟ. ಇವಾಗ ನೀವು ವೆದರ್ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಇದು ನಮ್ಮ ಹೋಮ್ ಸ್ಟೇಯಿಂದ ಮುಂದೆ ಇರುವಂತಹ ಒಂದು ವ್ಯೂ. ರಾತ್ರಿ ಊಟ ಮುಗಿಸ್ಕೊಂಡು ಬಂದು ನಾವು ಹೋಮ್ ಸ್ಟೇಲಿ ಮಲ್ಕೊಂಡ್ವಿ. ಬಟ್ ಈಚೆ ಇಷ್ಟೊಂದು ಸೀನಿಕ್ ಆಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗೆ ಗೊತ್ತಾಗಿದ್ದು. ಒಂದು ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ಕಾಣಿಸ್ತಾ ಇತ್ತು, ಇನ್ನೊಂದು ಕಡೆ ಎಲ್ಲ ಫುಲ್ ಗ್ರೀನ್ರಿ, ಫುಲ್ ಫಾಗ್ ಎಲ್ಲ ಕವರ್ ಆಗಿತ್ತು. ಇಲ್ಲಿ ನಾವು ಸಿಂಗಲ್ ರೂಮ್ ತೊಗೊಂಡಿದ್ದು. ನಮಗೆ ಡಬಲ್ ಕಾಟ್ ಬೆಡ್ ಕೂಡ ಕೊಟ್ಟಿದ್ರು, ಜೊತೆಗೆ ಎಕ್ಸ್ಟ್ರಾ ಬೆಡ್ ಬೇಕು ಅಂತ ಕೇಳಿದ್ದಕ್ಕೆ ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿದ್ರು. ರೂಮ್ ಚಿಕ್ಕದಾದರೂ ಕೂಡ ತುಂಬ ನೀಟಾಗಿತ್ತು, ಕ್ಲೀನಾಗಿತ್ತು. ನಾವು ನೆಕ್ಸ್ಟ್ ಡೇ ಕೂಡ ಇದೇ ಹೋಮ್ ಸ್ಟೇನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಓನರ್ನ ಕೇಳಿದ್ವಿ. ಬಟ್ ಅವರು ನೆಕ್ಸ್ಟ್ ಡೇ ಬುಕ್ ಆಗಿಬಿಟ್ಟಿದೆ, ಸಿಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಬೇರೆ ರೂಮ್ನ ನಾವು ಬುಕ್ ಮಾಡಬೇಕಾಯ್ತು. ನಮ್ಮ ರೂಮ್ ಬಂದು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದರಿಂದ ಫಸ್ಟ್ ಫ್ಲೋರಿಂದ ಈಚೆ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನಿಮಗೆ ನೀವೇನಾದರೂ ಊಟನ ಆರ್ಡ್ರ್ ಮಾಡ್ತೀರಾ ಅಂತಂದರೆ ಇವ್ರದ್ದೇ ಮೆಸ್ ಇದೆ. ಆ ಮೆಸ್ಸಿಂದ ನಿಮಗೆ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು ಇವರೇ ತಂದು ಕೊಡ್ತಾರೆ. ಅಥವಾ ನಿಮಗೆ ಬೇರೆ ಕಡೆ ತಿಂತೀರಾ ಹೋಟೆಲಲ್ಲಿ ಅಂತಂದರೆ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ತಿನ್ಬೋದು. ಇನ್ನು ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರಂತೆ. ಈ ರೂಮ್ ಎದುರುಗಡೆನೇ ಒಂದು ವಾಟರ್ ಆ್ಯಪಲ್ ಗಿಡ ಇತ್ತು. ವಾಟರ್ ಆ್ಯಪಲ್ ಗಿಡದಲ್ಲಿ ಯಾರೂ ಹಣ್ಣು ಕಿತ್ಕೊಳ್ದೆ ಎಷ್ಟೊಂದು ಮಳೆಗೆಲ್ಲ ಕೆಳಗಡೆ ಬಿದ್ದುಬಿಟ್ಟು ಹಾಳಾಗಿತ್ತು. ಹಾಗಾಗಿ ಗಿಡದಲ್ಲಿರೋವಂಥ ಫ್ರೆಶ್ ಆಗಿರೋವಂಥ ವಾಟರ್ ಆ್ಯಪಲ್ನ ನನ್ನ ಹಸ್ಬೆಂಡ್ ಅವ್ರನ್ನ ಕೇಳಿಬಿಟ್ಟು ಕಿತ್ಕೊತಾ ಇದ್ದಾರೆ. ಎಷ್ಟೊಂದು ವಾಟರ್ ಆ್ಯಪಲ್ ಅಂತಂದರೆ ಅದು ರೋಸ್ ಆ್ಯಪಲ್ ಪಿಂಕ್ ಕಲರ್ ಬರುತ್ತಲ್ಲ, ಆ ವಾಟರ್ ಆ್ಯಪಲ್ ತುಂಬಾ ಜಾಸ್ತಿ ಇತ್ತು. ಗಿಡದ ತುಂಬ ವಾಟರ್ ಆ್ಯಪಲ್ ಇತ್ತು. ತೋರಿಸ್ತೀನಿ ನಾನು ನಿಮಗೆ. ಹತ್ರ 1 kg ಮೇಲೆ ನಾವು ಹಣ್ಣನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕವರಲ್ಲಿ ಇಟ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ತೊಗೊಂಡು ಬಂದ್ವಿ, ತಿನ್ನೋ ಅಷ್ಟು ತಿಂದ್ಬಿಟ್ಟು. ಈಗ ನಾವೆಲ್ಲ ಫ್ರೆಶ್ ಅಪ್ ಆಗಿ ಮಡಿಕೇರಿ ಸೈಟ್ ಸೀಯಿಂಗ್ ನೋಡೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಹಾಗೆ ಆ ರೂಮ್ನು ಕೂಡ ಚೆಕ್ಔಟ್ ಮಾಡಬೇಕು. ನೋಡಿ, ಈ ರೀತಿ ಇದೆ ಹೋಮ್ ಸ್ಟೇ. ಅಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಾವಿದ್ದಿದ್ದು. ನೀವೇನಾದರೂ ಕೂರ್ಗ್ ಅಥವಾ ಮಡಿಕೇರಿಗೆ ಬಂದರೆ ಇಲ್ಲಿ ನೀವು ಸ್ಟೇ ಮಾಡೋದೆಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 2 ನಂಬರ್ನ ಕೊಟ್ಟಿದ್ದೀನಿ. ಅಕಸ್ಮಾತ್ ಇವ್ರದ್ದು ಏನಾದರೂ ಹೋಮ್ ಸ್ಟೇ ಫಿಲ್ ಆಗಿದ್ರೂ ಕೂಡ ಬೇರೆ ಹೋಮ್ ಸ್ಟೇನೂ ಕೂಡ ನಿಮಗೆ ರೆಫರ್ ಮಾಡ್ತಾರೆ. ಈಗ ಬೆಳಗ್ಗೆ ಟೈಮ್ ಬಂದು 8 ಗಂಟೆ ಆಗಿದೆ. ನಾವು ತಿಂಡಿ ಇನ್ನೂ ಮಾಡಿಲ್ಲ, ಹೋಗ್ತಾ ದಾರಿಲೇ ತಿಂಡಿ ಮಾಡ್ಕೊಳ್ತೀವಿ. ಈಗ ಇಲ್ಲೇ ಗಿಡದಿಂದ ಕಿತ್ತಿರೋಂಥ ಫ್ರೆಶ್ ಆಗಿರೋ ವಾಟರ್ ಆ್ಯಪಲ್ನ ಎಲ್ಲರೂ ತಿಂತಾ ಇದ್ದೀವಿ. ಇನ್ನು ಇಲ್ಲಿ ಕೆಲವೊಂದು ಹೋಮ್ ಸ್ಟೇಗಳು ತುಂಬಾ ಕಾಸ್ಟ್ಲಿ ಇರುತ್ತೆ. ನಾವು ನೋಡಿಕೊಂಡು ಕೊಡ್ಬೋದಾ ಬೇಡವಾ ಅಂತ ಆಮೇಲೆ ನಾವು ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಆನ್ಲೈನಲ್ಲಿ ರಿಯಲ್ ಪಿಕ್ಕೇ ಬೇರೆ ಇರುತ್ತೆ, ಬಟ್ ಅವರು ಆನ್ಲೈನಲ್ಲಿ ಹಾಕಿರೋವಂಥ ಫೋಟೋಗಳೇ ಬೇರೆ ಇರುತ್ತೆ. ಹಾಗಾಗಿ ಆದಷ್ಟು ನೋಡಿಕೊಂಡು ನೀವು ರೂಮ್ಗಳನ್ನಾಗಿರ್ಬೋದು, ಹೋಮ್ ಸ್ಟೇನಾಗಿರ್ಬೋದು ಬುಕ್ ಮಾಡ್ಕೊಳ್ಳಿ. ಇವಾಗ ಹೋಗ್ತಾ ದಾರಿಲೇ ಒಂದು ಹೋಟೆಲಲ್ಲಿ ನಾವು ತಿಂಡಿ ಮಾಡ್ತಾಯಿದ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಇಡ್ಲಿ ತೊಗೊಂಡಿದ್ವಿ. ಹಾಗೆ ನಮ್ಮ ಅಣ್ಣನ ಮಕ್ಕಳಿಬ್ರು
ದೋಸೆ ತೊಗೊಂಡಿದ್ರು. ನಿಸ್ವಾರ್ಥ ಕೂಡ ದೋಸೆ ತೊಗೊಂಡಿದ್ದ. ಜೊತೆಗೆ ಇಲ್ಲಿ ಕೇರಳ ಪುಟ್ಟು ಮಾಡ್ತಾರೆ, ಹಾಗಾಗಿ ಕೇರಳ ಪುಟ್ಟನ ಆರ್ಡ್ರ್ ಮಾಡಿದ್ವಿ. ತಿಂಡಿ ಚೆನ್ನಾಗಿತ್ತು. ತಿಂಡಿ ಮುಗಿಸ್ಕೊಂಡು ಇವಾಗ ಇವತ್ತಿನ ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಅಬ್ಬಿ ಫಾಲ್ಸ್ಗೆ ಬಂದಿದ್ದೀವಿ. ಮೊದಲನೇ ಪ್ಲೇಸ್ ಇದು ಇವತ್ತು ನೋಡ್ತಾ ಇರೋವಂಥದ್ದು. ಹಾಗೆ ಇನ್ನೊಂದು ಹೇಳಲೇಬೇಕು, ಮಡಿಕೇರಿ ಅಥವಾ ಕೂರ್ಗಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಗಳು ಕೂಡ ರಾತ್ರಿ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. 6 ಗಂಟೆ ಒಳಗಡೆ ನೀವು ಎಲ್ಲ ಪ್ಲೇಸಸ್ನ ನೋಡ್ಕೋಬೇಕಾಗತ್ತೆ. ಅಬ್ಬಿ ಫಾಲ್ಸ್ಗೂ ಕೂಡ ಟೈಮಿಂಗ್ಸ್ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಇಲ್ಲಿ ನೋಡೋದಕ್ಕೆ ಅಲೋ ಮಾಡೋವಂಥದ್ದು. ಹಾಗೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ. ಒಬ್ಬರಿಗೆ 10 ರೂಪಾಯಿ ಇರುತ್ತೆ. ಚಿಕ್ಕ ಮಕ್ಕಳು ಅಂದರೆ 10-12 ವರ್ಷದ ಮೇಲ್ಪಟ್ಟವ್ರಿಗೂ ಕೂಡ ನೀವು ಟಿಕೆಟ್ ತೊಗೊಳ್ಬೇಕಾಗತ್ತೆ. ಇದು ಒಂದು ಪ್ರೈವೇಟ್ ಜಾಗದಲ್ಲಿರುವಂಥ ಒಂದು ಫಾಲ್ಸ್. ಆ ಕಡೆ ಈ ಕಡೆ ಎರಡೂ ಕಡೆನೂ ಕೂಡ ಕಾಫಿ ಪ್ಲಾಂಟೇಶನ್ ಇದೆ. ಮಧ್ಯದಲ್ಲಿ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ. ಅಲ್ಲಿಂದ ನೀವು ಸ್ವಲ್ಪ ದೂರ ಅಂದರೆ ಒಂದು ಅರ್ಧ ಕಿಲೋಮೀಟ್ರಷ್ಟು ನಡ್ಕೊಂಡು ಹೋದರೆ ಕೆಳಗಡೆಗೆ ಅಬ್ಬಿ ಫಾಲ್ಸ್ ಸಿಗುತ್ತೆ. ಇನ್ನು ಮಳೆ ಈಗಷ್ಟೇ ಶುರುವಾಗಿರೋದ್ರಿಂದ ಜಲಪಾತದ ಫೋರ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆನೇ ಇರುತ್ತೆ. ಮಳೆಗಾಲದಲ್ಲಿ ಅಂದರೆ ಜೂನ್ ಜುಲೈ ಟೈಮಲ್ಲಿ ಏನಾದರೂ ನೀವು ಬಂದರೆ ಈ ಕಡೆ ಕೊನೆಯಿಂದ ಆ ಕಡೆ ಕೊನೆವರೆಗೂ ಕೂಡ ಪೂರ್ತಿ ಬಂಡೆ ಕಾಣಿಸೋದೇ ಇಲ್ಲ. ಫುಲ್ಲು ವೈಟ್ ಕಲರ್ ಫಾಲ್ಸ್ ಕಾಣಿಸ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋ ಹಾಗೆ ಬರೀ 2 ಕಡೆ ಮಾತ್ರ ಜಲಪಾತ ಬೀಳ್ತಾ ಇರೋವಂಥದ್ದು. ಆದರೆ ನೀವು ಫುಲ್ ಮಳೆ ಬೀಳುವಾಗ, ಜಾಸ್ತಿ ಮಳೆ ಇರುವಾಗ ಬಂದರೆ ಈ ಕಡೆ ಕೊನೆಯಿಂದ ಆ ಕಡೆ ಕೊನೆವರೆಗೂ ಕೂಡ ಫುಲ್ ಫಾಲ್ಸ್ ಹರಿತಾ ಇರೋದನ್ನು ನೀವು ನೋಡ್ಬೋದು. ಸೇಫ್ಟಿ ಅನ್ನೋ ದೃಷ್ಟಿಯಿಂದ ಫೆನ್ಸ್ ಹಾಕಿ ಕವರ್ ಮಾಡಿದ್ದಾರೆ. ಫಾಲ್ಸಲ್ಲೆಲ್ಲ ನೀವು ಆಟ ಆಡೋದಕ್ಕಾಗಲ್ಲ. ಇನ್ನು ನಾವು ಈ ಅಬ್ಬಿ ಫಾಲ್ಸ್ಗೆ ಹೋದಾಗ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಯಾರೋ ನನ್ನ ನೋಡಿದ್ದಾರೆ, ಬಟ್ ಮಾತಾಡಿಸಿಲ್ಲ. ನೀವು ಮಾತಾಡಿಸ್ಬೇಕಿತ್ತು, ನನಗೂ ಖುಷಿ ಆಗೋದು. ನನಗೆ ನೀವು ಯಾರು ಅಂತ ಗೊತ್ತಿರೋದಿಲ್ಲ, ಬಟ್ ನಿಮಗೆ ನಾನು ಯಾರು ಅಂತ ಗೊತ್ತಿರುತ್ತೆ. ಹಾಗಾಗಿ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾತಾಡಿಸಿ, ನಮಗೂ ತುಂಬ ಖುಷಿ ಆಗುತ್ತೆ. ಜೊತೆಗೆ ನೀವು ಕೂಡ ನನ್ನ ವ್ಲಾಗಲ್ಲಿ ಬರ್ಬೋದು. ಲಾಸ್ಟ್ ವಿಡಿಯೋ ನಾನು ಮಡಿಕೇರಿದೆ ಹಾಕಿದಾಗ ಅವರು ಕಮೆಂಟ್ ಮಾಡಿದರು, ಹಾಗಾಗಿ ನನಗೆ ಗೊತ್ತಾಯಿತು ಅಷ್ಟೇ. ಅಬ್ಬಿ ಫಾಲ್ಸ್ನ ಕಣ್ತುಂಬಿಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋವಂಥ ಪ್ಲೇಸ್ ಮಂದಲ್ಪಟ್ಟಿ. ನಾವಿವಾಗ ಹೋಗ್ತಾ ಇರೋವಂಥ ಪ್ಲೇಸನ್ನು ನೀವೆಲ್ಲರೂ ಫಿಲಮ್ಗಳಲ್ಲಿ ನೋಡಿರ್ತೀರ. ಕೂರ್ಗನ್ನು ಅಥವಾ ಮಡಿಕೇರಿಯನ್ನು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಯಾಕೆ ಕರೀತಾರೆ ಅಂತ ಈ ಪ್ಲೇಸ್ನ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಮಂದಲ್ಪಟ್ಟಿಗೆ ನಮ್ಮ ಓನ್ ವೆಹಿಕಲಲ್ಲಿ ಹೋಗೋದಕ್ಕಾಗಲ್ಲ, ನಾವು ಜೀಪಲ್ಲಿ ಹೋಗಬೇಕಾಗತ್ತೆ. ನೀವು ಜೀಪಲ್ಲಿ ಮಂದಲ್ಪಟ್ಟಿಗೆ ಹೋಗಿ ವಾಪಸ್ ಬರೋದಕ್ಕೆ 2,500 ರೂಪಾಯಿ ಪೇ ಮಾಡಬೇಕಾಗತ್ತೆ. ಕಡಿಮೆ ಜನ ಇದ್ರೂ ಅಷ್ಟೇ ನೀವು 2,500ನೇ ಅವ್ರು ತೊಗೊತಾರೆ. ಅಕಸ್ಮಾತ್ ನೀವು ಶೇರಿಂಗ್ ಮಾಡ್ಕೊತೀರಾ, ನಿಮ್ಮ ಜೊತೆ ಇನ್ನೊಂದಿಬ್ಬರನ್ನ ಹಾಕೊತೀರಾ ಅಂತಂದರೆ ಒಬ್ಬೊಬ್ಬರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಜೀಪಲ್ಲಿ ಮ್ಯಾಕ್ಸಿಮಮ್ ಅಂದರೆ 6-7 ಜನ ಹೋಗ್ಬೋದು ಅಷ್ಟೇ. ಯಾಕಂದರೆ ಮಂದಲ್ಪಟ್ಟಿಗೆ ಹೋಗೋವಂಥ ರೋಡ್ ತುಂಬ ಖರಾಬಾಗಿದೆ. ಒಬ್ಬರ ಮೇಲೊಬ್ಬರು ಕೂತ್ಕೊಂಡೆಲ್ಲ ಹೋಗೋದಕ್ಕಂತೂ ಆಗಲ್ಲ. ನಾರ್ಮಲ್ಲಾಗೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡೆ ಮೈ ನೋವು ಬರುತ್ತೆ. ಮಂದಲ್ಪಟ್ಟಿಗೆ ನಮ್ಮ ಓನ್ ವೆಹಿಕಲ್ಸ್ನ ಯಾಕೆ ತೊಗೊಂಡೋಗೋದಕ್ಕಾಗಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ. ರೋಡು ಸ್ವಲ್ಪನೂ ಚೆನ್ನಾಗಿಲ್ಲ, ಹಳ್ಳ ದಿಣ್ಣೆ ಇರುತ್ತೆ. ಜೊತೆಗೆ ಒಂದು ಕಡೆ ಪೂರ್ತಿ ಪಾತಾಳ ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಮಳೆ ಬಂದುಬಿಟ್ರಂತೂ ಈ ರೋಡಲ್ಲಿ ನಿಜವಾಗ್ಲೂ ಹೋಗೋದು ತುಂಬಾ ಕಷ್ಟ. ಒಂದು ಜೀಪ್ ಬಂದರೆ ಇನ್ನೊಂದು ಜೀಪ್ ಹೋಗೋದಕ್ಕೆ ಜಾಗನೇ ಇರೋದಿಲ್ಲ. ಈ ಜೀಪಲ್ಲಿ ಹೋಗುವಾಗ ವಿಡಿಯೋ ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ವಿಡಿಯೋ ಮಾಡೋದಕ್ಕೆ ಖಂಡಿತ ಆಗಲಿಲ್ಲ. ಆ ಡ್ರೈವರೇ ಹೇಳಿಬಿಟ್ರು, ಫೋನ್ ಹುಷಾರಾಗಿ ಇಟ್ಕೊಳ್ಳಿ, ಬಿದ್ದೋದ್ರೆ ಗೊತ್ತಿಲ್ಲ ನಮಗೆ ಅಂತ. ಹಾಗಾಗಿ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಜಾಸ್ತಿ ವಿಡಿಯೋ ಮಾಡೋದಕ್ಕೆಲ್ಲ ಹೋಗಲಿಲ್ಲ. ಅಬ್ಬಿ ಫಾಲ್ಸ್ಗೆ ಹೋಗೋವಂಥ ಗೇಟಲ್ಲೇ ನಿಮಗೆ ಮಂದಲ್ಪಟ್ಟಿಗೆ ದಾರಿ ಅಂತ ಹಾಕಿದ್ದಾರೆ. ಅಲ್ಲಿಂದ ಮಂದಲ್ಪಟ್ಟಿ ಪೀಕ್ಗೆ 21 ಕಿಲೋಮೀಟ್ರ್ ಆಗುತ್ತೆ. ಹತ್ರ ಒಂದು ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಜೀಪ್ ಯಾವ ರೀತಿ ಅಳ್ಳಾಡ್ತಾ ಇದೆ ಅಂತ. ನಮ್ಮ ಡ್ರೈವರ್ ಹೇಳ್ತಾಯಿದ್ರು, ನಮಗಿದು ಹೈವೇ ಇದ್ದಂಗೆ ಫ್ರೀ ಮಸಾಜ್ ಸಿಗುತ್ತೆ ನಿಮಗೆ, ಬಾಡಿ ಮಸಾಜ್ ಅಂತ. ಒಂದು ಅಡ್ವೆಂಚರಸ್ ಜೀಪ್ ರೈಡ್ ಮಾಡಿಕೊಂಡು ಮಂದಲ್ಪಟ್ಟಿ ಪೀಕ್ಗೆ ಇವಾಗ ರೀಚ್ ಆಗಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹಾಗೆ ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ, 40 ಮಿನಿಟ್ಸಿಂದ 45 ಮಿನಿಟ್ಸ್ ಒಳಗಡೆ ನೋಡ್ಕೊಂಡು ಬಂದುಬಿಡಬೇಕು, ಕಾಯಲ್ಲ ನಾವು ಅಂತ. ಸರಿ ಅಂದ್ಬಿಟ್ಟು ನಾವು ಜೀಪಿಂದ ಕೆಳಗಡೆ ಕಾಲಿಟ್ವಿ. ಸಣ್ಣದಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ನಮ್ಮ ಡ್ರೈವರ್ ಹೇಳಿದರು, ಇಲ್ಲಿಗೆಲ್ಲ ತುಂಬ ಬೆಳಗ್ಗೆನೇ ಬರಬೇಕು, ಹಾಗೆ ಮಳೆ ಬರ್ತಾ ಇರಬೇಕು, ಆ ಟೈಮಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಹೇಗೂ ಸಣ್ಣದಾಗಿ ಬರ್ತಾಯಿದೆ ಮಳೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡು ಮೇಲ್ಗಡೆ ಹತ್ತುತ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಆ ಮಳೆ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಇನ್ನು ನಾವು ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದಾಗೇ ಕೊಡೆನೆಲ್ಲ ತೆಗೆದುಬಿಟ್ಟು ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಆದರೆ ನಮ್ಮ ಕಾರಲ್ಲೇ ಬಿಟ್ಟು ಬಂದ್ವಿ, ಕೊಡೆ ಕೂಡ ನಾವು ತೊಗೊಂಡು ಬಂದಿರಲಿಲ್ಲ. ಅಬ್ಬಿ ಫಾಲ್ಸಿಂದ ವಾಪಸ್ ಬರುವಾಗ ಅಲ್ಲೊಂದು ಅಂಗಡೀಲಿ ಕೇಳಿದ್ವಿ ನಾವು ಕೊಡೆನ,
ಬಟ್ ಅವ್ರು ತುಂಬ ಕಾಸ್ಟ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ವಾಪಸ್ ಇಟ್ಬಿಟ್ಟು ಬಂದ್ವಿ. ಆದರೆ ಇಲ್ಲಿ ಇವಾಗ ಬಂದಾಗ ಅನಿಸ್ತಾ ಇತ್ತು ತೊಗೊಂಡು ಬರಬೇಕಾಗಿತ್ತು ನಾವು, ಫೋಟೋಸ್ ಚೆನ್ನಾಗಿ ಬರ್ತಾಯಿತ್ತು, ಜೊತೆಗೆ ನೆನೀತಾನೂ ಇರಲಿಲ್ಲ ಅಂತ. ಒಂದಷ್ಟು ದೂರ ನಡ್ಕೊಂಡು ಮೇಲೆ ಬಂದಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಮಾತಲ್ಲಿ ವರ್ಣಿಸೋದಕ್ಕೆಲ್ಲ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಒಂದು ವ್ಯೂ. ಈ ಸಲ ಕೊಡಗುಲ್ಲಿ ಟೆಂಪ್ರೇಚರ್ ಕೂಡ ತುಂಬ ಜಾಸ್ತಿ ಇತ್ತು, ಜೊತೆಗೆ ಬಿಸಿಲು ಕೂಡ ಜಾಸ್ತಿ ಇತ್ತಂತೆ. ಮಳೆ ಈಗಾಗಲೇ ತುಂಬ ಬೇಗನೆ ಶುರು ಆಗಬೇಕಾಗಿತ್ತು, ಮಳೆ ಕೂಡ ಲೇಟಾಗಿ ಶುರುವಾಗಿದೆ. ಹಾಗಾಗಿ ಇಲ್ಲಿ ನಿಮಗೆ ಬೆಟ್ಟ ಗುಡ್ಡಗಳು ಏನು ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಮಳೆ ಇಷ್ಟೊತ್ತಿಗಾಗಲೇ ಬಿದ್ದಿದ್ದರೆ ಫುಲ್ ಹಸಿರಾಗಿ ಕಾಣಿಸ್ಬೇಕಾಗಿತ್ತಂತೆ. ಇವಾಗ ಸ್ವಲ್ಪ ಡ್ರೈ ಆಗೇ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಹೈಟಲ್ಲಿ ನಿಂತ್ಕೊಂಡು ನೋಡಲಿ ಅಂತಂದ್ಬಿಟ್ಟು ಒಂದು ಟವರ್ ಮಾಡಿದ್ದಾರೆ. ಆ ಟವರ್ ಮೇಲೆ ನಿಂತ್ಕೊಂಡು ಇವಾಗ ನಾವು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ನಾನು ಮೊದಲೇ ಹೇಳಿದ್ನಲ್ವ, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಕೊಡಗನ ಅಂತ. ಯಾಕೆ ಕರೀತಾರೆ ಅಂತ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಖಂಡಿತವಾಗ್ಲೂ ಯಾರೂ ಮಿಸ್ ಮಾಡ್ಕೋಬೇಡಿ. ಮಂದಲ್ಪಟ್ಟಿಗೆ ಜೀಪ್ ರೈಡಲ್ಲಿ ಬರೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಸಾಕಷ್ಟು ಫಿಲಮ್ ಶೂಟಿಂಗ್ ನಡೆದಿದೆ ಇಲ್ಲಿ. ಮೇಯ್ನಾಗಿ ಮಾಡಿರೋವಂಥ ಶೂಟಿಂಗ್ ಅಂದರೆ ಗಾಳಿಪಟ ಫಿಲಮ್. ಗಾಳಿಪಟ ಯಾರಿಗೆ ಗೊತ್ತಿಲ್ಲ, ಮುಗಿಲ್ಪೇಟೆ ಮಂದಲ್ಪಟ್ಟಿ ಅಂತಂದರೆ ಮೊದಲು ನೆನಪಾಗೋದೆ ನಮಗೆ ಗಾಳಿಪಟ ಫಿಲಮ್ಮು. ಮಳೆ ಬಂದು ನಿಂತಿದ್ದಾದ ಮೇಲೆ ನಾವು ಅಲ್ಲಿದ್ದಂತಹ ಒಂದು ಸೀನೇ ಚೇಂಜ್ ಆಗೋಯಿತು. ಒಬ್ರಿಗೊಬ್ರು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟೊಂದು ಫಾಗ್ ಬಂದುಬಿಡ್ತು. ಆ 45 ಮಿನಿಟ್ಸ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನೂ ಬಂದು 5 ನಿಮಿಷ ಆಗಿಲ್ಲ, ಆಗಲೇ ಟೈಮ್ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಬಂದಿದೆ. ಎಷ್ಟು ಫೋಟೋಸು ವಿಡಿಯೋಸು ತೊಗೊಂಡ್ರೂ ಕೂಡ ಮನಸ್ಸಿಗೆ ನೆಮ್ಮದಿನೇ ಆಗೋದಿಲ್ಲ. ಆ ಕಡೆ ನೋಡಿದ್ರೆ ಆ ಕಡೆನೂ ಫೋಟೋ ತೊಗೊಳ್ಳೋಣ ಅನಿಸ್ತಾ ಇರುತ್ತೆ, ಈ ಕಡೆ ನೋಡಿದ್ರೆ ಈ ಕಡೆ ಫೋಟೋ ತೊಗೊಳ್ಳೋಣ ಅನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಇನ್ನು ಸ್ವಲ್ಪ ಟೈಮ್ ಇರಬೇಕಾಗಿತ್ತು, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕಾಗಿತ್ತು ಅನಿಸ್ತಾ ಇತ್ತು. ಬಟ್ ನಮ್ಮ ಜೀಪ್ ಡ್ರೈವರ್ ವೆಯ್ಟ್ ಮಾಡಲ್ಲ, ಹಾಗಾಗಿ ನಾವು ಹೊರಡಲೇಬೇಕಾಯಿತು. ಇಲ್ಲಿಂದ ಒಂದಷ್ಟು ದೂರ ನಡ್ಕೊಂಡೋಗಿ ಮತ್ತೆ ನಾವು ನಮ್ಮ ಜೀಪಲ್ಲಿ ವಾಪಸ್ ಹೋಗಬೇಕು. ಮಂದಲ್ಪಟ್ಟಿ ಜೀಪ್ ರೈಡ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. ಆ ಜೀಪ್ ರೈಡಲ್ಲಿ ಫುಲ್ಲು ಶೇಕ್ ಆಗಿ ಹೊಟ್ಟೆ ಫುಲ್ ಹಸಿವಾಗಿತ್ತು. ಹಾಗಾಗಿ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಬಂದಿರೋವಂಥದ್ದು ರಾಜಾ ಸ್ಟೋಮ್ ಅನ್ನೋ ಒಂದು ಪ್ಲೇಸ್ಗೆ. ಮಂದಲ್ಪಟ್ಟಿಲಿ ಸ್ವಲ್ಪ ಜಾಸ್ತಿನೇ ವಿಡಿಯೋ ಫೋಟೋಸ್ ಎಲ್ಲ ತೊಗೊಂಡಿದ್ದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಕಡಿಮೆ ಆಗಿ ಮೊಬೈಲ್ ಡೆಡ್ ಆಗಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಕ್ಲಾರಿಟಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಡಿಕೇರಿಯಲ್ಲಿ ಕೆಲವೊಂದು ದೇವಸ್ಥಾನಗಳಾಗಿರ್ಬೋದು, ಹಾಗೆ ಇವಾಗ ನಾವು ಬಂದಿರೋವಂಥ ಪ್ಲೇಸ್ ರಾಜಾ ಸ್ಟೋಮ್ ಅಂತ. ಈ ಪ್ಲೇಸ್ ಎಲ್ಲವೂ ಕೂಡ ಸ್ವಲ್ಪ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಇರುತ್ತೆ, ಅಂದರೆ ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ಕಟ್ಟಿರ್ತಾರೆ. ಈ ಒಂದು ರಾಜಾ ಸ್ಟೋಮ್ ಅಂತ ಹೆಸರಲ್ಲಿರೋ ಹಾಗೆ ಟೋಮ್ ಶೇಪಲ್ಲಿ ಇದ್ದರೂ ಕೂಡ ನಿಮಗೆ ಒಳಗಡೆ ಶಿವನ ಆರಾಧನೆಯನ್ನು ಮಾಡ್ತಾರೆ. ಇಲ್ಲಿ ದ್ವಾರಪಾಲಕರನ್ನು ನೀವು ನೋಡ್ತಾ ಇರ್ಬೋದು. ಹಾಗೆ ಟೋಮ್ಸ್ ಮೇಲ್ಗಡೆ 4 ಮೂಲೆಯಲ್ಲಿ ಹಸುಗಳ ಚಿತ್ರ ಇತ್ತು, ಕೆತ್ತನೆ ಇತ್ತು. ಈ ರಾಜಾ ಸ್ಟೋಮ್ ಒಳಗಡೆ ಯಾವುದೇ ಪೂಜೆಯನ್ನು ನಡೀತಾ ಇಲ್ಲದೆ ಇದ್ದರೂ ಕೂಡ ಒಳಗಡೆ ಲಿಂಗವನ್ನು ಇಟ್ಟಿದ್ರು. ಹಾಗೆ ಇಲ್ಲಿ ಯಾಕೆ ಇದನ್ನು ಕಟ್ಟಿದ್ರು, ಹೇಗೆ ಕಟ್ಟಿದ್ರು, ಮತ್ತು ಯಾವ ಶೈಲಿಯಲ್ಲಿದೆ ಅನ್ನೋದನ್ನೆಲ್ಲದು ಕೂಡ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಈ ಒಂದು ಟೋಮ್ಸನ್ನು ಕಟ್ಟಿದ್ದಾರೆ. ಇನ್ನು ಈ ರಾಜಾ ಸ್ಟೋಮಿಂದ ಈಚೆ ಬಂದು ಸ್ವಲ್ಪ ಮೇಲಕ್ಕೆ ಹತ್ತಿದ್ರೆ ಅಲ್ಲಿ ನಿಮಗೆ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಅಲ್ಲಿಂದ ನೋಡಿದ್ರೆ ಇಡೀ ಮಡಿಕೇರಿ ಸಿಟಿ ನಿಮಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಅಲ್ಲಿಂದ ವ್ಯೂ. ಇನ್ನು ಮಡಿಕೇರಿಯಲ್ಲಿ ಸೈಟ್ ಸೀಯಿಂಗ್ಗಳು ನೋಡೋದಕ್ಕೆ ತುಂಬ ಹತ್ತಿರದಲ್ಲೇ ಸಿಗುತ್ತೆ ನಿಮಗೆ. 1 ಕಿಲೋಮೀಟ್ರಿಗೆ ಒಂದೊಂದು ಪ್ಲೇಸ್ಗಳು ಸಿಗ್ತಾ ಇರುತ್ತೆ. ನಾವು ರಾಜಾ ಸ್ಟೋಮ್ ನೋಡಿಕೊಂಡು ನೆಕ್ಸ್ಟ್ ಬಂದಿರೋದು ಮಡಿಕೇರಿ ಫೋರ್ಟು ನೋಡೋದಕ್ಕೆ ಅಂತ. ಮಡಿಕೇರಿ ಫೋರ್ಟ್ ರಿನೋವೇಷನ್ ಆಗ್ತಾಯಿದೆ, ಹಾಗಾಗಿ ಒಳಗಡೆ ಬಿಡಲಿಲ್ಲ ನಮ್ಮನ್ನ. ಈಚೆಯಿಂದನೇ ಕೋಟೆ ಹೇಗಿದೆ ಅಂತ ನೋಡಿಕೊಂಡು, ಹಾಗೆ ಇಲ್ಲಿ ವಸ್ತು ಸಂಗ್ರಹಾಲಯನೂ ಕೂಡ ಇದೆ, ಬಟ್ ಅದನ್ನು ಕೂಡ ಇವಾಗ ರಿನೋವೇಷನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಒಳಗಡೆ ಬಿಡಲಿಲ್ಲ ನಮಗೆ.
ಹೊರಗಡೆಯಿಂದನೇ ನೋಡಿಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಮಡಿಕೇರಿ ಫೋರ್ಟ್ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಜನರಲ್ ತಿಮ್ಮಯ್ಯ ಅವರ ಮ್ಯೂಸಿಯಂನ ನೋಡೋದಕ್ಕೆ. ಜನರಲ್ ತಿಮ್ಮಯ್ಯ ಅವರು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿದವರು. ಅವರ ಮನೆಯನ್ನೇ ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ಅವರ ಫ್ಯಾಮಿಲಿಯವರು ಇಲ್ಲಿ ಇವಾಗ ಯಾರೂ ಇಲ್ಲ. ಅವ್ರಿದ್ದಂತಹ ಮನೆ, ಅವರು ಹುಟ್ಟಿ ಬೆಳೆದಂತಹ ಮನೆಯೇ ಇವಾಗ ಮ್ಯೂಸಿಯಮ್ಮನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ. ಎಂಟ್ರಿ ಫೀಸ್ ಒಬ್ರಿಗೆ ಬಂದು ಇಲ್ಲಿ 40 ರೂಪೀಸ್ ಇರುತ್ತೆ. ಮಕ್ಕಳಿಗೂ ಕೂಡ 40 ರೂಪೀಸ್ ಇರುತ್ತೆ, ಅಂದರೆ 10 ವರ್ಷ ಮೇಲ್ಪಟ್ಟವ್ರಿಗೆ. ಇದು ರೀಸೆಂಟಾಗಿ ಇನಾಗ್ರೇಟ್ ಆಗಿರುವಂತಹ ಒಂದು ಮ್ಯೂಸಿಯಂ, ಅಂದರೆ ಒಂದು 4-5 ವರ್ಷ ಆಗಿರ್ಬೋದು ಅಷ್ಟೇ. ಸರ್ಕಾರಕ್ಕೆ ಸೇರಿದೆ ಇದು. ಇಲ್ಲಿ ಜನರಲ್ ತಿಮ್ಮಯ್ಯ ಅವರ ಬಾಲ್ಯ ದಿನಗಳನ್ನ ಹೇಗೆ ಕಳೆದ್ರು, ಜೊತೆಗೆ ಅವರ ಸ್ಕೂಲ್ ಡೇಸ್ ಹೇಗಿತ್ತು, ಹಾಗೆ ಅವರು ಸೈನ್ಯಕ್ಕೆ ಹೇಗೆ ಸೇರಿದ್ರು, ಅವ್ರ ಮದುವೆ ಹೇಗಾದರು, ಅವ್ರ ಮಕ್ಕಳು, ಅವ್ರ ಮನೆಯವರು ಎಲ್ಲದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವ್ರು ಬಳಸುವಂಥ ಪ್ರತಿಯೊಂದು ವಸ್ತುಗಳನ್ನೂ ಕೂಡ ಶೋಕೇಸ್ ಮಾಡಿದ್ದಾರೆ. ಅವ್ರ ಇಡೀ ಫ್ಯಾಮಿಲಿ ಫೋಟೋಸ್, ಅಂದರೆ ಅವರು ಜನರಲ್ ತಿಮ್ಮಯ್ಯ ಅವರು ಚಿಕ್ಕ ವಯಸ್ಸಿನಿಂದ ಅವ್ರ ಕೊನೆಯವರೆಗೂ ಕೂಡ ಯಾವ್ಯಾವ ಫೋಟೋಸ್ನ ತಗೊಂಡಿದ್ರು ಅವು ಎಲ್ಲ ಫೋಟೋಸ್ನು ಡಿಸ್ಪ್ಲೇ ಮಾಡಿದ್ದಾರೆ. ಜೊತೆಗೆ ಅವರು ನಮ್ಮ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ, ಅವರು ಯಾವ್ಯಾವ ವೆಪನ್ಗಳನ್ನ ಯೂಸ್ ಮಾಡ್ತಾಯಿದ್ರು ಅನ್ನೋದೆಲ್ಲದನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿನೇ 40 ರೂಪೀಸ್ ಒಬ್ರೊಬ್ರಿಗೆ ಚಾರ್ಜ್ ಮಾಡ್ತಾರೆ. ವರ್ತ್ ಅನಿಸುತ್ತೆ ಹೋಗಿ ಅಲ್ಲೆಲ್ಲನೂ ನೋಡಿದ್ಮೇಲೆ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಲ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿದಾಗ ಅವ್ರಿಗೂ ಕೂಡ ನಮ್ಮ ದೇಶದ ಮೇಲೆ ಒಂದು ಹೆಮ್ಮೆ ಬರುತ್ತೆ. ಹಾಗೆ ನಮ್ಮ ಕೈಲಾಗೋಷ್ಟು ನಾವು ಮಾಡಬೇಕು ನಮ್ಮ ದೇಶಕ್ಕೆ ಅಂತಲೂ ಅನಿಸುತ್ತೆ ಅವ್ರಿಗೆ. ಇವಾಗ ಅಲ್ಲಿ ಮ್ಯೂಸಿಯಂ ನೋಡಿಕೊಂಡು ನೆಕ್ಸ್ಟು ನಾವು ಇಲ್ಲಿ ರಾಜಾ ಸೀಟಿಗೆ ಬಂದಿದ್ದೀವಿ. ಮಡಿಕೇರಿಲಿರುವಂಥ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದು. ಇಲ್ಲಿಗೆ ಬರೋಷ್ಟರಲ್ಲಾಗಲೇ ಮಳೆ ಶುರುವಾಗಿತ್ತು. ಈ ಕೊಡಗಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ನಿಂತೋಗುತ್ತೋ ಗೊತ್ತಾಗೋದೇ ಇಲ್ಲ, ಸೌಂಡೇ ಇರಲ್ಲ, ಮಳೆ ಬಂದುಬಿಟ್ಟಿರುತ್ತೆ. ಇಲ್ಲೂ ಕೂಡ ಎಂಟ್ರೆನ್ಸ್ ಫೀಸ್ ಇದೆ. ಒಬ್ರೊಬ್ರಿಗೆ 10 ರೂಪಾಯಿ ಇರ್ಬೋದು ಮೋಸ್ಟ್ಲಿ. ರಾಜಾ ಸೀಟ್ ಅಂದರೆ ಇನ್ನೇನಿಲ್ಲ, ಒಂದು ಉದ್ಯಾನವನ. ಜೊತೆಗೆ ಇಲ್ಲಿ ಹಿಂದಿನ ಕಾಲದಲ್ಲಿ ಮಡಿಕೇರಿ ಆಳ್ತಾ ಇದ್ದಂತಹ ರಾಜರು ಒಂದು ವ್ಯೂ ತೊಗೊಳ್ಳೋದಕ್ಕೆ, ಒಂದು ಸನ್ಸೆಟ್ ವ್ಯೂ ತೊಗೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಂತಹ ಜಾಗ ಇದು. ಸುಂದರವಾಗಿರುವಂತಹ ಒಂದು ವ್ಯೂ ನೋಡೋದಕ್ಕೆ ಅಂತ ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ. ಸನ್ಸೆಟ್ ಆಗೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆದರೆ ಈ ಮಳೆಯಲ್ಲಿ ಸೂರ್ಯ ಎಲ್ಲಿಂದ ಕಾಣಿಸ್ಬೇಕಲ್ವಾ. ಮಳೆ ಬರ್ತಾ ಇದ್ದಿದ್ದ ಕಾರಣ ನಾವು ಅಲ್ಲಿದ್ದೊಂದು ಕೊಡೆ ತೊಗೊಂಡು ನೆಕ್ಸ್ಟು ಇವಾಗ ರಾಜಾ ಸೀಟ್ ನೋಡೋಣ ಅಂತ ಬರ್ತಾಯಿದ್ದೀವಿ. ಬಣ್ಣ ಬಣ್ಣದ ಗಿಡಗಳು, ಹೂಗಳು ತುಂಬ ಕಣ್ಣಿಗೆ ಮುದ ನೀಡುತ್ತೆ. ಬೆಂಗಳೂರಲ್ಲಿ ಲಾಲ್ಬಾಗ್, ಊಟಿಯಲ್ಲಿ ಬೊಟಾನಿಕಲ್ ಗಾರ್ಡನ್, ಅದೇ ರೀತಿ ಮಡಿಕೇರಿಯಲ್ಲಿ ರಾಜಾ ಸೀಟ್ ಕೂಡ ಒಂದು ಉದ್ಯಾನವನ ತುಂಬ ಚೆನ್ನಾಗಿದೆ. ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಅಂತ ಸಾಕಷ್ಟು ಬೆಂಚ್ಗಳನ್ನ ಮಾಡಿದ್ದಾರೆ. ಕುಂತ್ಕೊಂಡು ಸಾಕಷ್ಟು ಟೈಮ್ನ ನೀವು ಸ್ಪೆಂಡ್ ಮಾಡ್ಬೋದು. ರಾಜಾ ಸೀಟಿಗೆ ಬರೋದಕ್ಕೆ ನಿಮಗೆ ಸಂಜೆನೇ ತುಂಬ ಸೂಕ್ತವಾದಂತಹ ಸಮಯ. ಆ ವ್ಯೂ ಪಾಯಿಂಟಿಂದ ಒಂದು ವ್ಯೂ ಅಂತೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ವ್ಯೂ ಪಾಯಿಂಟಿಂದ ನೀವು ಫೋಟೋ ತೊಗೋಬೇಕು, ವಿಡಿಯೋ ತೊಗೋಬೇಕು ಅಂದರೆ ತುಂಬಾ ಕಾಯಬೇಕು. ಯಾಕಂದರೆ ಅಷ್ಟೊಂದು ಜನ ಇರ್ತಾರೆ, ಜಾಗನೇ ಬಿಡಲ್ಲ. ಎಷ್ಟು ಫೋಟೋಸ್ ತೊಗೊಬೇಕು ಅಂತಲೇ ಅನಿಸ್ತಾ ಇರುತ್ತೆ ಅವ್ರಿಗೆ. ಇವತ್ತು ನಾವು ನೋಡ್ತಾ ಇರುವಂತಹ ಕೊನೆ ಪ್ಲೇಸ್ ಇದು. ಈ ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಮಾರನೇ ದಿನ ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ.
ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಆ ವ್ಯೂ ಪಾಯಿಂಟಿಂದ ಒಂದು ವ್ಯೂ ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ನೀವು ನೋಡ್ಬೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.